ಸದ್ದಿಲ್ಲದೆ ಬದಲಾಗ್ತಾ ಇದೆ ರಾಜ್ಯ ಬಿಜೆಪಿಯ ನಾಯಕತ್ವ ಎನ್ನುವ ಅನುಮಾನ ಪ್ರಶ್ನೆ ಮೂಡ್ತಾ ಇದೆ. ಹಿರಿಯ ಮಾರ್ಗದರ್ಶನದ ಕೊರತೆ ನೀಗುವ ಸಮಯ ಬಂತ. ಹಾಗಾದ್ರೆ ಬಿಜೆಪಿಯಲ್ಲಿ ಪ್ರಬಲ ನಾಯಕತ್ವ ಇಲ್ಲ, ಆ ಪಕ್ಷಕ್ಕೆ ಒಂದು ಬಲಿಷ್ಠವಾದಂಥ ನಾಯಕ ಇಲ್ಲ ಅನ್ನುವ ಕೊರತೆ ಇತ್ತಲ್ಲ, ಆ ಕೊರತೆ ನೀಗಿದಂತೆ ಕಾಣಿಸ್ತಾ ಇದೆಯಾ? ಮಾರ್ಗದರ್ಶನ ಇಲ್ಲ. BSY ಬಳಿಕ ಮಾರ್ಗದರ್ಶಕರು ಯಾರು? ಹಾಗಾದರೆ ಹಿರಿಯರ ಮಾರ್ಗದರ್ಶಕ ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದಾರಾ ಪ್ರಹ್ಲಾದ್ ಜೋಶಿ? ಹಿರಿಯ ನಾಯಕರನ್ನ ಮೇಲುಸ್ತುವಾರಿಗೆ ನಿಯೋಜಿಸಲು ವರಿಷ್ಠರು ನಿರ್ಧಾರ ಮಾಡಿದ್ದಾರೆ. ಹೌದು, ವರಿಷ್ಠರ ನಿರ್ಧಾರದ ಭಾಗವಾಗಿ ಪ್ರಹ್ಲಾದ್ ಜೋಶಿ ಆಕ್ಟಿವ್ ಆಗಿದ್ದಾರೆ. ಈ ಹಿಂದೆ ಆಕ್ಟಿವ್ ಆಗಿ ಇರಲಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಪ್ರಹ್ಲಾದ್ ಜೋಶಿ ಮೊದಲಿಂದಲೂ ಕೂಡ ಅತ್ಯಂತ ಸಕ್ರಿಯ ರಾಜಕಾರಣಿ. ರಾಜ್ಯದಲ್ಲಿ ಅನಂತಕುಮಾರ್ ನಂತರದಲ್ಲಿ ಕೇಂದ್ರದಲ್ಲಿ ಯಾರಾದರೂ ಶಕ್ತಿಯುತ ನಾಯಕರಿದ್ದಾರೆ ಅಂತ ಹೇಳಿದರೆ ಅದು ಪ್ರಹ್ಲಾದ್ ಜೋಶಿ. ಕಳೆದ ವಾರ ಬಿಜೆಪಿ ರೆಬಲ್ ನಾಯಕರ ಜೊತೆ ಜೋಶಿ ಮಾತುಕತೆಯನ್ನು ಮಾಡಿದ್ರು. ಪಕ್ಷ ಸಂಘಟನೆ ವಿಚಾರವಾಗಿ ಎಲ್ಲರೂ ಒಂದಾಗಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ರು. ಆ ಮೂಲಕ ರೆಬಲ್ಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರಂತೆ ಜೋಶಿ. ವಿಜಯೇಂದ್ರ ಜೊತೆಗೂ ಕೂಡ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಘಟನಾ ಸಭೆಗಳಲ್ಲಿ ಭಾಗವಹಿಸ್ತಾರಂತೆ. ಹೀಗೆ ಪಕ್ಷದೊಳಗೆ ಖಾಲಿಯಾಗಿದ್ದ ನಾಯಕತ್ವದ ಸ್ಥಾನವನ್ನು, ಆ ವ್ಯಾಕ್ಯೂಮ್ ಸ್ಪೇಸ್ ಇತ್ತಲ್ಲ, ಅದನ್ನು ತುಂಬುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದ. ಇದು ನಾಯಕತ್ವ ಬದಲಾವಣೆಯ ಆರಂಭಿಕ ಸಂಕೇತ ಅಂತ ಹೇಳಿ ಕೇಸರಿ ಬಳಗ ಅಂದುಕೊಳ್ತಾ ಇದೆ. ಅನಂತಕುಮಾರ್ ನಂತರದಲ್ಲಿ ಅತ್ಯಂತ ಬಲಿಷ್ಠವಾದಂಥ ಕೇಂದ್ರದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಕೇಂದ್ರ ಹಾಗೂ ರಾಜ್ಯಕ್ಕೆ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಪ್ರಹ್ಲಾದ್ ಜೋಶಿ. ಪ್ರಹ್ಲಾದ್ ಜೋಶಿ ಈಗ ರಾಜಕಾರಣದತ್ತಲೂ ಕೂಡ ಗಮನ ಹರಿಸ್ತಾ ಇದ್ದಾರೆ. ಕೇಂದ್ರದ ಸೂಚನೆಯ ಮೇರೆಗೆ ರಾಜ್ಯದಲ್ಲಿ ಒಡೆದ ಮನೆಯಾಗಿರುವಂಥ, ಮನೆಯೊಂದು 3 ಬಾಗಿಲಾಗಿರುವಂಥ ಈ ಸನ್ನಿವೇಶದಲ್ಲಿ ಪ್ರಹ್ಲಾದ್ ಜೋಶಿ ಬಿಜೆಪಿಯ ಪಾಲಿಗೆ ಟ್ರಬಲ್ ಶೂಟರ್ ರೀತಿ ಕಾಣಿಸ್ತಾ ಇದ್ದಾರೆ. ಟ್ರಬಲ್ ಶೂಟರ್ ಆಗಿ ಪಕ್ಷವನ್ನು ಹೊಂದಾಣಿಕೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ವಹಿಸ್ತಾರೆ ನೋಡಬೇಕಾಗಿದೆ. ಈಗಾಗಲೇ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಟ್ಟಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಒಡೆದು ಹೋಳಾಗಿದೆ, ಬಿಜೆಪಿ ಒಗ್ಗಟ್ಟಿಲ್ಲ, ಒಬ್ಬೊಬ್ಬ ನಾಯಕರು ಒಂದೊಂದು ಕಡೆ ಮುಖ ಮಾಡಿಕೊಂಡು ನಿಂತಿರುವ ಈ ಸಂದರ್ಭದಲ್ಲಿ ಜೋಶಿಗೆ ಸವಾಲುಗಳೇನು, ಪ್ಲಸ್ ಪಾಯಿಂಟ್ಗಳೇನು? ದಶರಥ್, ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಸುತ್ತಿನಲ್ಲಿ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬದಲಾವಣೆಯ ಲೆಕ್ಕಾಚಾರಗಳು ಕಂಡು ಬರ್ತಾ ಇದೆ. ಈಗಾಗಲೇ 2ನೇ ಅವಧಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ವಿಜಯೇಂದ್ರ ಅವರು ಬಹಳ ಉತ್ಸುಕರಾಗಿ ಸಾಗ್ತಾ ಇದ್ದಾರೆ. ಆದ್ರೆ ವಿಜಯೇಂದ್ರ ಅವರ ಯುವ ನಾಯಕತ್ವವನ್ನು ಒಪ್ಪಿಕೊಳ್ಳುವುದಕ್ಕೆ ಪಕ್ಷದ ಒಂದು ವರ್ಗ ಇನ್ನೂ ಕೂಡ ಸಮ್ಮತಿಯನ್ನ ಕೊಟ್ಟಿಲ್ಲ. ಆ ಹಿನ್ನೆಲೆಯಲ್ಲಿ ಈಗ ಬದಲಾದ ಸನ್ನಿವೇಶದಲ್ಲಿ ನಾಯಕತ್ವವನ್ನ ಅವರಿಗೆ ಕೊಟ್ಟು ಆದ್ರೆ ಮಾರ್ಗದರ್ಶಕರಾಗಿ ಮತ್ತೊಬ್ಬರನ್ನ ಇಟ್ಟುಕೊಂಡು ಮುಂದೆ ಹೋಗುವಂತ ಯೋಚನೆಯನ್ನ ಪಕ್ಷ ಮಾಡ್ತಿದ್ಯಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಅದಕ್ಕೆ ಹೌದು ಅನ್ನುವಂಥದ್ದನ್ನ ಪಕ್ಷದ ಮೂಲಗಳು ಉತ್ತರವನ್ನ ಕೊಡ್ತಾ ಇದೆ. ಯಾಕಂದ್ರೆ ಇಲ್ಲಿನ ವಿಚಾರಗಳನ್ನ ಗಮನಿಸಿದಾಗ ಪ್ರತಿ ಹಂತದಲ್ಲೂ ರೆಬೆಲ್ ತಂಡದ ನಾಯಕರುಗಳು ಕೇಂದ್ರ ನಾಯಕರಾಗಿರುವಂತಹ ಜೋಶಿ ಅವರನ್ನ ಪದೇ ಪದೇ ಭೇಟಿಯಾಗುವ ಪ್ರಕ್ರಿಯೆಯಲ್ಲಿ ಇದ್ದಾರೆ. ಜೊತೆಗೆ ಅವರೂ ಕೂಡ ಪಕ್ಷದೊಳಗಿನ ಭಿನ್ನಾಭಿಪ್ರಾಯದ ವಿಚಾರಗಳನ್ನ ಮಾತುಕತೆಯ ಮೂಲಕ ಬಗೆಹರಿಸಿ ಪಕ್ಷವನ್ನ ಮರಳಿ ಸಂಘಟನಾತ್ಮಕ ರೂಪಕ್ಕೆ ತೆಗೆದುಕೊಂಡು ಹೋಗಿ ಅಧಿಕಾರದತ್ತ ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನು ತರುವುದಕ್ಕೆ ಎಲ್ಲರೂ ಕ್ರಮ ವಹಿಸಬೇಕು, ನಾವು ಕೂಡ ಅದರಲ್ಲಿ ಶ್ರಮ ವಹಿಸ್ತೇವೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಆ ಮುಖಾಂತರ ಯಡಿಯೂರಪ್ಪನವರ ಬಳಿಕ ಹಿರಿತನದಲ್ಲಿ ಪಕ್ಷವನ್ನ ಮುನ್ನಡೆಸಬಲ್ಲಂತ ನಾಯಕತ್ವವನ್ನ ಜೋಶಿ ಅವರ ಹೆಗಲಿಗೆ ಕೊಡುವಂತ ಯೋಚನೆಯನ್ನ ಪಕ್ಷ ಏನಾದ್ರೂ ಮಾಡಿಕೊಂಡಿದೆಯಾ? ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಮುಂದುವರೆದರೂ ಕೂಡ ಪಕ್ಷದ ಮಾರ್ಗದರ್ಶಕರ ಸ್ಥಾನದಲ್ಲಿ ಜೋಶಿ ಅವರನ್ನ ಪಕ್ಷ ಕೂರಿಸುತ್ತಾ ಮುಂದೊಂದು ದಿನ ಏನಾದ್ರೂ ಈ ವಿಚಾರದಲ್ಲಿ ಗೊಂದಲಗಳು ಅಥವಾ ಅನುಮಾನಗಳು ಮತ್ತೇನಾದ್ರೂ ಸಮಸ್ಯೆಗಳೆದುರಾದಾಗ ಆ ಜವಾಬ್ದಾರಿಯನ್ನ ಅವರಿಗೆ ಕೊಡುವಂತ ಯೋಚನೆಯನ್ನ ಮಾಡ್ತಾ ಇದೆಯಾ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಪೂರಕ ಅನ್ನುವಂತೆ ಜೋಶಿ ಅವರು ಕೂಡ ಸಮರ್ಥವಾಗಿ ಪಕ್ಷದ ಕಾರ್ಯಕಲಾಪಗಳನ್ನ ಹಾಗೆ ರಾಜ್ಯ ಸಂಧಾನದ ವಿಚಾರಗಳನ್ನ ಕೂಡ ನಿರ್ವಹಿಸ್ತಾ ಹೋಗ್ತಿರೋದನ್ನು ಗಮನಿಸಿದಾಗ ಅನಂತಕುಮಾರ್ ಅವರ ಬಳಿಕ ರಾಜ್ಯದಲ್ಲಿ ಯಡಿಯೂರಪ್ಪನವರ ನಂತರದ ಸ್ಥಾನದಲ್ಲಿ ಜೋಶಿ ಅವರು ಕಾಣಿಸ್ಕೊಳ್ತಾರ ಅನ್ನುವಂತ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇವೆಲ್ಲವಕ್ಕೂ ಈಗ ತಾತ್ಕಾಲಿಕವಾಗಿ ಹೌದು ಅನ್ನುವಂತ ಉತ್ತರ ಸಿಕ್ಕಿದ್ರು ಕೂಡ ಮುಂದಿನ ದಿನಗಳಲ್ಲಿ ಇದರಲ್ಲಿ ಬದಲಾವಣೆಗಳು ಕಾಣಬಹುದು ಅಥವಾ ಪಕ್ಷದ ವರಿಷ್ಠರು ಬಯಸಂತೆ ಒಂದಷ್ಟು ಚೇಂಜಸ್ಗಳು ಕೂಡ ಆಗಬಹುದು. ಆದ್ರೆ ಇವೆಲ್ಲದರ ನಡುವೆ ವಿಜಯೇಂದ್ರ ಅವರ ಪರವಾಗಿ ಶಕ್ತಿ ತುಂಬುವಂತ ಪ್ರಯತ್ನಕ್ಕೆ ಅವರ ತಂದೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ಈಗ ಮತ್ತೊಮ್ಮೆ ಅಖಾಡ ಕಿಳಿತಾ ಇದ್ದಾರೆ. ಅವರು ಕೂಡ
ಪಕ್ಷದ ಕಚೇರಿಗೆ ಬಂದು ಕುಳಿತು ಮಗನ ಬೆನ್ನಿಗೆ ಶಕ್ತಿಯ ರೂಪದಲ್ಲಿ ಮಾರ್ಗದರ್ಶಕರಾಗಿ ನಿಲ್ಲುವ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಈ ವಿಚಾರದಲ್ಲಿ ಇನ್ನೂ ದ್ವಂದ್ವತೆಗಳಿದ್ರೂ ಕೂಡ ಇಂಥದ್ದೊಂದು ಸಾಧ್ಯತೆ ಇದೆ ಅನ್ನೋದನ್ನ ಪಕ್ಷದ ಮೂಲಗಳು ತಿಳಿಸ್ತಾ ಇದೆ. ಥ್ಯಾಂಕ್ ಯು ರಾಕೇಶ್ ನಿಮ್ಮಲ್ಲ ಮಾಹಿತಿಗೆ.